ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಕ್ಕ ತಂಗೀರರ ಮನೆ. ಎವ್ರಿ ಮಾರ್ನಿಂಗ್ ಈಸ್ ಅ ನ್ಯೂ ಬಿಗಿನಿಂಗ್. ಟೇಕ್ ಅ ಡೀಪ್ ಬ್ರೀತ್, ಸ್ಮೈಲ್ ಆ್ಯಂಡ್ ಸ್ಟಾರ್ಟ್ ಅಗೈನ್. ಚೆನ್ನಾಗಿದೆ ಅಲ್ವಾ ಥಾಟು? ಇವತ್ತಿನ ವ್ಲಾಗ್ಸ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಬಾಗಿಲು ಪೂಜೆ ಮುಗಿಸ್ಕೊಂಡು ತುಳಸಿ ಪೂಜೆನೂ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ. ಅಷ್ಟೊತ್ತಿಗಾಗಲೇ ಮಕ್ಕಳು ಸ್ಕೂಲಿಗೆ ಟೈಮ್ ಆಗುತ್ತೆ ಅಲ್ವಾ, ಸೊ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ನ್ಯಾಕ್ಸ್ಗೆ ನಾನು ಅವನಿಗೆ ಸ್ಯಾಂಡ್ವಿಚ್ ಮಾಡಿದೆ. ಊಟಕ್ಕೆ ನಾನು ಇನ್ನೇನು ಚಪಾತಿ ಮಾಡಿದೆ, ಬೀಟ್ರೂಟ್ ಪಲ್ಯ ಮಾಡಿದೆ. ಮಕ್ಕಳನ್ನ ಎಬ್ಸಿ ರೆಡಿ ಮಾಡಿ ಸ್ಕೂಲ್ ಕಳಿಸಿ ಅಷ್ಟೊತ್ತಿಗೆ ಹಸ್ಬೆಂಡು ರೆಡಿ ಆದರು. ಅವ್ರು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗೋ ಮುಂಚೆ ಅಪ್ಪ ಊರ ಕಡೆಯಿಂದ ಬಾಕ್ಸ್ ಕಳಿಸಿದ್ರು. ಬಾಕ್ಸ್ ಅಂತ ಹೇಳಿದರೆ ತರಕಾರಿ ಹೇಳಿದ್ವಿ ನಾವು. ನನ್ನ ತಂಗಿಗೆ ಬದನೆಕಾಯಿ ಪಲ್ಯ, ಎಣ್ಗಾಯಿ ಬದನೆಕಾಯಿ ಪಲ್ಯ ತಿನ್ನೋದ್ರ ಆಸೆ ಆಗಿತ್ತು. ಊರ ಕಡೆ ಬದನೆಕಾಯಿ ತರಿಸಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅಪ್ಪಂಗೆ ಹೇಳಿದ್ದು. ಬಸ್ರಿ ಬೈಕಿ ಅಲ್ಲ ಅಂತಂದ್ಬಿಟ್ಟು ಅಪ್ಪನ ಊರಿಂದನೇ ಕಳಿಸಿದ್ದು. ಆಲ್ಮೋಸ್ಟ್ ನಾವು ತರಕಾರಿ ಏನಿದ್ರು ಊರ ಕಡೆಯಿಂದ ತರಿಸ್ಕೊಳ್ತೀವಿ, ಚೆನ್ನಾಗಿರುತ್ತೆ, ನಾಟಿ ಸಿಗುತ್ತೆ ಅಂತ ಹೇಳಿ ಊರಿಂದನೇ ತರಿಸ್ಕೊಂಡಿರ್ತೀವಿ. ನೋಡಿ, ಎಲ್ಲಮ್ಮನ ಜಾತ್ರೆಗೆ ಹೋಗಿತ್ತು ಅಪ್ಪ. ಎಲ್ಲಮ್ಮನ ಜಾತ್ರೆಯಿಂದ ಫಲಾರ ಅಂತ ಕೊಡ್ತಾರೆ ನಮ್ಮ ಕಡೆ ಎಲ್ಲ. ಮನೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅದನ್ನು ಕಳಿಸಿದ್ರು. ನೋಡಿ, ಬದನೆಕಾಯಿ ಕಳಿಸಿದ್ದಾರೆ. ಎಣ್ಣೆಗಾಯಿ ಬದನೆಕಾಯಿ ಮಾಡಲಿಕ್ಕೆ ಊರ ಕಡೆಯಿಂದ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರ್ತದೆ. ನೋಡಿ, ಮುಳ್ಳುಗಾಯಿ ಬದನೆಕಾಯಿ ಇದೆ, ಹಾಗೆ ಮೆಣಸಿನ್ಕಾಯಿ ಕೂಡ ಕಳಿಸಿದ್ದಾರೆ. ನೋಡಿ, ಮುಳ್ಳಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿದರೆ ನಿಜ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ನೆನೆಸ್ಕೊಂಡು ತಿನ್ನೋ ಥರ ಆಗುತ್ತೆ. ಹಸಿಮೆಣ್ಸಿಕಾಯಿ ಕೂಡ ಕಳಿಸಿದ್ದಾರೆ. ತರಕಾರಿ ಏನೇನು ಕಳಿಸಿದ್ದಾರೆ ನೋಡ್ತಾ ಇದ್ದೀವಿ. ಇನ್ನು ಸೌತೆಕಾಯಿ ಕಳಿಸಿರ್ತಾರೆ, ಮೂಲಂಗಿ ಕಳಿಸಿರ್ತಾರೆ. ಮಾಮೂಲಿಗೆ ಇದನ್ನು ಕಳಿಸೋದು ಊರ ಕಡೆಯಿಂದ ಬಂದರೆ ಇದು ಎವ್ರಿ ರುಟೀನಲ್ಲೂ ಇದು ಇರ್ತದೆ. ಎವ್ರಿ ಬಾಕ್ಸಲ್ಲೂ ಅಪ್ಪ ಯಾರು ಬಂದರೆ ಇದನ್ನು ತೊಗೊಂಬಂದಿರ್ತಾರೆ. ಮೂಲಂಗಿ ಸೊಪ್ಪು, ಇನ್ನು ಸೊಪ್ಪನ್ನು ಕೂಡ ನಾವು ತಿನ್ನೋಕ್ಕೆ ಯೂಸ್ ಮಾಡ್ತೀವಿ, ಪಚಡಿ ಥರ ಯೂಸ್ ಮಾಡ್ಕೊಳ್ತೀವಿ. ನಾವು ಸ್ವೀಟ್ ಕಳಿಸಿದ್ದಾರೆ, ಶೇಂಗಾ ಹೋಳಿಗೆ ಮಾಡಿದ್ದಾರೆ. ನಮ್ಮ ಅಮ್ಮನ ಕೈಯಿಂದ ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಶೇಂಗಾ ಹೋಳಿಗೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗಕ್ಕೆ ಮೊರೆಗೇನು ಅಂತಾರಲ್ಲ, ಹಾಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಹಬ್ಬ ಹರಿದಿನಗಳು ಈ ಸಂಕ್ರಾಂತಿ ಟೈಮಲ್ಲಿ ಮಾಡ್ತಾರೆ ಇದನ್ನು. ಸೊ ನಮ್ಮಮ್ಮ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿರಲಿಲ್ಲ ಅಲ್ವ, ನಾವು ಅದನ್ನು ಮಾಡಿ ಕಳಿಸಿದ್ರು. ನಾನು ನನ್ನ ತಂಗಿ ಎರಡೆರಡು ಹೋಳಿಗೆ ತಿನ್ಕೊಂಡ್ವಿ ತುಪ್ಪ ಹಾಕ್ಕೊಂಡು. ತುಪ್ಪನ ಕೂಡ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಬಂದಿದ್ವಿ, ನಾಟಿ ತುಪ್ಪ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಆಗಿದ್ಮೇಲೆ ನಾವು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ರೀಸ್ಟೋರಿಂಗ್ ಮಾಡೋಣ ಅಂತ ಸ್ವಲ್ಪ ರೇಷನ್ ಖಾಲಿಗಿತ್ತು, ಅದನ್ನೆಲ್ಲ ತರಿಸ್ಕೊಂಡು ಏನೇನು ಖಾಲಿಗಿತ್ತು ನೋಡಿಬಿಟ್ಟು ಅದನ್ನ ಸ್ಟೋರ್ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಖಾಲಿಯಾಗಿರೋ ಬಾಕ್ಸ್ನೆಲ್ಲ ನಾನು ರಾತ್ರಿನೇ ತೊಳೆದಿಟ್ಕೊಂಡಿದ್ದೆ. ತೇವಾಂಶ ಹೋಗಲಿ ಅಂತ ಸ್ವಲ್ಪ ಹೊತ್ತು ಇಟ್ಕೊಂಡು ಅದನ್ನು ಬೆಳಗ್ಗೆ ಬಿಸಿಲಿಗೆ ನೀಟಾಗಿ ಒಣಗಿಸ್ಕೊಂಡೆ. ತೇವಾಂಶ ಇದ್ದರೆ ರವೆಗಿವೆ ಇದರೆಲ್ಲ ಹುಳ ಬಂದುಬಿಡ್ತದೆ. ಸೊ ಅದನ್ನೆಲ್ಲ ನೀಟಾಗಿ ಒಣಗಿಸ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಅದನ್ನೆಲ್ಲ ರೀಸ್ಟೋರಿಂಗ್ ಮಾಡೋಣ ಅಂತ ಕೂತ್ಕೊಂಡ್ವಿ.
ಧನಿಯಾ ಕಾಳನ್ನ ನಾನು ಬಿಸಿಲಿಗೆ ಒಣಗಿಸ್ಕೊಂಡೆ ಧನಿಯಾ ಪೌಡ್ರ್ ಮಾಡೋಣ ಅಂತ. ನಾನು ಧನಿಯಾ ಪುಡಿ ರೇರಾಗಿ ಮಾಡೋದು ಮನೆಯಲ್ಲೇ ಮಾಡ್ಕೊಳ್ತೀನಿ. ಸುಮ್ಮನೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಹುರಿದ್ರೆ ಬೇಗ ಪೌಡ್ರ್ ಕೆಡಲ್ಲ, ಸ್ಟೋರಿಂಗ್ ಚೆನ್ನಾಗಿ ಬರುತ್ತೆ ಅಂತ ಧನಿಯಾ ಪೌಡ್ರನ್ನ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೆ. ನಾನು ಈ ಧನಿಯಾ ಪೌಡ್ರು ಮತ್ತು ಕಡಲೆ ಬೀಜ ರವೆನ ನೀಟಾಗಿ ಬಿಸಿಲಲ್ಲಿ ಒಂದು ಸತಿ ಒಣಗಿಸ್ಕೊಂಡ್ಬಿಡಬೇಕು. ಒಣಗಿಸ್ಕೊಂಡ್ರೆ ಅದರಲ್ಲಿ ಹುಳ ಆಗೋದಿಲ್ಲ. ಮತ್ತು ರವೆನ ನಾವು ಸ್ಟೋರ್ ಮಾಡಬೇಕಾದ್ರೆ ಅದರಲ್ಲಿ 2 ಲವಂಗ ಹಾಕಿ ಇಟ್ಕೊಂಡ್ರೆ ಅದು ಕೂಡ ಹುಳ ಬೀಳೋದಿಲ್ಲ. ಸ್ಟೋರಿಂಗ್ ಕೆಪಾಸಿಟಿ ಜಾಸ್ತಿಯಾಗಿರುತ್ತೆ. ಕಡಲೆ ಬೀಜ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಅದರಲ್ಲೂ ಕೂಡ ಹುಳ ಆಗೋ ಚಾನ್ಸಸ್ ಇರುತ್ತೆ, ಹುಳ ಆಗೋದಿಲ್ಲ. ನೋಡಿ, ನೀಟಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಕ್ಯಾಪ್ನ ತಿರ್ಗಿ ಗಾಳಿ ಆಡದೇ ಇರೋ ಥರ ಎತ್ತಿಟ್ಬಿಡ್ತೀನಿ. ನೋಡಿ, ರವೆಯಲ್ಲಿ ನೀವು ನೋಡ್ಬೋದು, ನಾನು ರವೆಗೆ ಒಂದು 2-3 ಪೀಸು ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ಹುಳ ಹಿಡಿಯೋದಿಲ್ಲ. ಕಾಣಿಸ್ತಾ ಇದೆ ಅಲ್ವಾ ಲವಂಗದ ಪೀಸ್ನ 1-2 ಪೀಸ್ ಹಾಕ್ಕೊಂಡಿರ್ತೀನಿ. ನೀಟಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಇದನ್ನ ರೋಸ್ಟ್ ಮಾಡೋದ್ರಿಂದನೂ ಅಷ್ಟೇ ಹುಳಗಳಾಗೋದಿಲ್ಲ. ಕಾಣಿಸ್ತಿರ್ಬೋದಲ್ವ, ಇದು ಹುಚ್ಚೆಳ್ಳು. ಇದನ್ನ ನಮ್ಮ ಕಡೆ ಗುರಳ್ಳು ಅಂತಲೂ ಕರಿತೀವಿ. ಈ ಹುಚ್ಚೆಳ್ಳನ್ನ ನಾವು ಪೌಡ್ರ್ ಮಾಡಿಬಿಟ್ಟು ಈ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಇದ್ರ ಚಟ್ನಿ ಪುಡಿ ಕೂಡ ಮಾಡ್ಕೊಳ್ತೀವಿ. ಜೋಳದ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ. ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಇದನ್ನೇನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತಲೇ ಏನಿಲ್ಲ. ಇನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೀಟಾಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು ದಿನ ಪೌಡ್ರ್ ಮಾಡಬೇಕಾದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಯಾವ ಥರ ಚಟ್ನಿ ಪುಡಿ ಮಾಡ್ಕೋಬೇಕು ಅಂತ ಹೇಳಿ. ಲೆಫ್ಟ್ ಓವರ್ ಸ್ಪೈಸಸ್ನೆಲ್ಲ ಒಂದು ಬಾಕ್ಸಲ್ಲಿ ಒಂದು ಕಡೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದು ಯಾವಾಗ ಖಾಲಿ ಆಗುತ್ತೋ ಅದಕ್ಕೆ ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಕೂಡ ಒಂದೇ ಕಡೆ ಇಟ್ಕೊಂಡ್ರೆ ಹುಳಾಗೋ ಚಾನ್ಸಸ್ ಇರುತ್ತೆ. ನಾನು ಸ್ಟೋರ್ ಮಾಡಿಬಿಟ್ಟು ಒಂದು ಕಡೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನು ಜೀರಿಗೆ, ಸಾಸಿವೆ ಅದನ್ನು ಕೂಡ ನೀಟಾಗಿ ಒಂದು ಕಡೆ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ. ಅದು ಕೂಡ ಡೈಲಿ ಯೂಸ್ ಆಗುತ್ತೆ ಅಲ್ವಾ. ಅದು ಕೂಡ ಹುಳ ಹಿಡಿದಿಲ್ಲ. ಯಾಕಂದರೆ ತ್ಯಾವದ ಕೈಯಲ್ಲಿ ಒಂದೊಂದು ತ್ಯಾವದ ಸ್ಪೂನ್ ಎದ್ದಿರ್ತೀವಿ. ಆ ಥರ ಆದಾಗ ಹುಳ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹುಳ ಆಗೋದಿಲ್ಲ. ನೀಟಾಗಿ ಬಿಸಿಲಿಗೆ ನಾವು ಒಂದು ಸತಿ ರೋಸ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಸಾಕು. ಬಾಕ್ಸಿಗೆ ಹಾಕಿ ಏನು ಮಿಕ್ಕಿರುತ್ತೆ ಅಲ್ವಾ, ಅದನ್ನೆಲ್ಲ ನಾನು ಅದೇ ಥರ ದೊಡ್ಡ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ತಿರ್ಗಿ ಅದು ಯಾವಾಗ ಖಾಲಿ ಆಗುತ್ತೋ ಹೋಗುತ್ತೋ ಅವಾಗೆಲ್ಲ ತಿರ್ಗಿ ಅದನ್ನು ಸ್ಟೋರ್ ಅದೇ ಚಿಕ್ಕ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯೂಸ್ ಆಗೋದೇ ಇಲ್ಲ, ಪ್ರೆಸೆಂಟಾಗಿ ನನಗೆ ಬೇಡ ಅನ್ನೋದನ್ನು ಈ ಥರ ಒಂದು ದೊಡ್ಡ ಡಬ್ಬದಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಅದು ಗಾಳಿ ಆಡದೇ ಇರೋ ಥರ ತ್ಯಾವ ಆಗದೇ ಇರೋ ಥರ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ. ನಿಮಗಾಗಲೇ ತೋರಿಸ್ದೆ ಅಲ್ವಾ ಎಣ್ಣೆಗೆ ಬದನೆಕಾಯಿ ಮಾಡೋದನ್ನ, ಮುಳುಗಾಯಿ ಅದನ್ನ ಯಾವ ಥರ ನಮ್ಮ ಉತ್ತರ ಕರ್ನಾಟಕ ಕಡೆ ಪಲ್ಯ ಮಾಡ್ಕೊಳ್ತೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಆಂಟಿಲ್ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.